ನಿಮ್ಗೋಸ್ಕರ ಒಂದು ಅಡುಗೆನ ತಯಾರಿಸ್ತಾ ಇದೀನಿ. ಈ ಅಡುಗೆಯ ಹೆಸರು ಬ್ಯಾಂಗನ್ ಬಾಜಾ. ಇದನ್ನ ನಮ್ಗೆ ಕಳ್ಸಿಕೊಟ್ಟಿರೋರು ನೀರಜ ಕಾರವಾರದಿಂದ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ಲಾ? ತುಂಬಾ ಸಿಂಪಲ್, ಆರಾಮಾಗಿ ನೆನ್ಪಿಟ್ಕೋಬಹುದು. ಬದನೆಕಾಯಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಉಪ್ಪು, ಶುಂಠಿ, ಧನಿಯಾ ಪುಡಿ. ಆಮೇಲೆ ಇದನ್ನ ನೀನ್ ಫ್ರೈ ಮಾಡ್ತೀಯಾ? ಹಾ, ಶಾಲೋ ಫ್ರೈ. ಇದು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ತೀಯಾ? ಓಕೆ. ಏನೇನ್ ಕೊಡ್ಲಿ? ಹಸಿಮೆಣಸಿನಕಾಯಿ 3 ಹಾಕೋಣ. 3 ಒಣಮೆಣಸಿನಕಾಯಿ ಹಾಕೋಣ. ಅಷ್ಟೇನಾ? ತುಂಬಾ ಖಾರ ಬೇಕಾ ನಿಮ್ಗೆ? ಸ್ವಲ್ಪ ಖಾರ ಮಾಡು ರುಚಿಯಾಗೆ. ಅದೇನ್ ಸಪ್ಪೆ ಸಪ್ಪೆ ಓಕೆನಾ? ಸಪ್ಪೆ ನೋಡು, ಸಪ್ಪೆ ಸಪ್ನ ಅಂತಾನ. ಶುಂಠಿ ಶುಂಠಿ ನಾನು ಹೆಲ್ಪ್ ಮಾಡ್ತೀನಿ. ಬರೀ ನೀನೇ ಮಾಡ್ಬಿಟ್ರೆ ತಗೊಳ ಮಾಡ್ಕೊಡ. ಹೊಟ್ಟೆ ಕಿಚ್ಚಿನ ಸ್ಪೂನ್. ಶುಂಠಿನೂ ಖಾರ ಬರುತ್ತಲ್ವಾ? ಹೌದು. ಧನಿಯಾ ಪುಡಿ ಹಾಕ್ಬಿಡೋಣ. ಧನಿಯಾ ಪುಡಿ. ಒಂದ್ ವೇಳೆ ಧನಿಯಾ ಪುಡಿ ಬೇಡ ಅಂದ್ರೆ ಧನಿಯಾ ಬೀಜನ ಒಂಚೂರು ಹುರ್ಕೊಂಡು ಪುಡಿ ಮಾಡಿ ಹಾಕೋಬಹುದು. ಇಲ್ಲ, ಇದಕ್ಕೆ ಹಾಕೋಬಹುದು. ಯಾಕಂದ್ರೆ ಹೇಗಿದ್ರೆ ನಾವು ಮಿಕ್ಸಿ ಮಾಡ್ತೀವಿ, ಸೊ ಹಾಕೋಬಹುದು. ಉಪ್ಪು ಖಾರ ಎಲ್ಲ ನೋಡಕ್ಕೆ ಚಂದ. ಇನ್ ರುಚಿ ಅಂತೂ. ಉಪ್ಪು ಬೇಕಾ? ಉಪ್ಪು ಒಂದ್ ರೌಂಡ್ ಮಿಕ್ಸಿ ಹಾಕ್ಬಿಟ್ಟು ಆಮೇಲೆ ಉಪ್ಪು. ಓಕೆ. ಒಂಚೂರು ನೀರ್ ಹಾಕೋತೀನಿ. ಪೇಸ್ಟ್ ಆಗ್ಬೇಕು ಅದಕ್ಕೆ. ಈಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದೀವಿ. ಮುಂದೆ ಏನ್ ಮಾಡ್ಬೇಕಂತ ಹೇಳ್ಬೇಕಲ್ವಾ ನಾನು? ಮೊದ್ಲು ಒಲೆ ಹಚ್ಬಿಡೋಣ. ಅದು ನೀನು ಉಪ್ಪು ಖಾರವಾಗಿ ಮಾಡಿದ್ದು ಯಾವಾಗ ಟೇಸ್ಟ್ ಕೊಡ್ತೀಯೋ ಅಂತ ಕಾಯ್ತಾ ಇದ್ದೀನಿ. ಶಾಲೋ ಫ್ರೈ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ. ಇದು ರುಚಿಯಾಗಿದ್ರೆ ನಾಳೆ ನನಗ್ ಮಾಡ್ಕೊಡ್ಬೇಕು. ಮಾಡ್ಕೊಡ್ತೀನಿ. ಒಂದ್ಸತಿ ಫುಲ್ ಸ್ಪ್ರೆಡ್ ಮಾಡ್ಬಿಡ್ತೀನಿ. ಓಕೆ, ಇದು ಕಾಯ್ತಾ ಇರ್ಲಿ. ಈಗ ಈ ಬದನೆಕಾಯಿ ಇದೆಯಲ್ಲ, ಇದನ್ನ ಈ ತರ ತೊಟ್ಟಿನ ಸಮೇತ ಹೆಚ್ಕೊಂಡಿದೀವಿ. ಎಣ್ಣೆ ಅಲ್ವಾ ಜಾರ್ತಾ ಇದೆ, ಹೀಗೆ ತೊಟ್ಟಿನ ಸಮೇತ ರೌಂಡ್ ಆಗಿ ಓವಲ್ ಆಗಿ ಹೆಚ್ಕೊಂಡಿದೀವಿ. ಇದಕ್ಕೆ ಮಸಾಲೆ ಹಚ್ಚೋಣ. ಓಕೆ, ಸ್ವಲ್ಪ ಹೆಚ್ಚಿಗೆ ಅನ್ಸಿದ್ರೆ ತೆಗೆದ್ಬಿಡೋಣ. ಓಕೆ, ಎರಡೂ ಕಡೆ ಹಾಕ್ಬೇಕು ನಾವು. ನಾನೊಂದಕ್ಕೆ ಹಾಕ್ಲಾ? ಹಾಕಿ. 1 ಸ್ಪೂನ್. ನಾನು ಸಪ್ನಾಗ ಹೆಲ್ಪ್ ಮಾಡ್ಲಾ? ಆಕ್ಚುಲಿ ಹಿ ಲವ್ಸ್ ಕುಕಿಂಗ್ ಅಲ್ವಾ? ಈಗ ಇದನ್ನ ಫುಲ್ ಸ್ಪ್ರೆಡ್ ಮಾಡಲ್ಲ ಹಿಂಗೆ. ಇದು ನೋಡ್ತಿದ್ರೆ ನಂಗೊಂದು ಐಡಿಯಾ ಬರ್ತಾ ಇದೆ. ಈ ಬದನೆಕಾಯಲ್ಲಿ ನೀ ಮಾಡಿದೀಯಲ್ಲ, ಇದೇ ತರ ಆಲೂಗಡ್ಡೆಲಿ ಬಾಳೆಕಾಯಲ್ಲಿ ಮಾಡ್ಬೋದಲ್ಲ? ಚೆನ್ನಾಗಿರುತ್ತೇನೋ ಅಲ್ಲ? ಸೂಪರ್ ಆಗಿರುತ್ತೆ ಅಲ್ವಾ? ನಾವ್ ಏನ್ ಬೇಕಾದ್ರೆ ಇನೋವೇಟ್ ಮಾಡ್ಕೋಬಹುದಲ್ವಾ? ಹೌದು. ಒಂದ್ ಸೈಡ್ ಆಗಿರುತ್ತೆ, ಉಲ್ಟಾ ಮಾಡೋಣ. ಐ ಲವ್ ಖಾರ ಸಪ್ನ. ನಮ್ ಗಾರ್ಡನ್ ಇದನ್ನೆಲ್ಲ ಬೆಳೆಸ್ಬಿಡ್ತೀನಪ್ಪ. ಬದನೆಕಾಯಿ, ಆಲೂಗಡ್ಡೆ. ಸಪ್ನಾನ್ ಕಲ್ಬಿಟ್ಟು ದಿನ ಆಯ್ತು ಮಾಡಾಕಮ್ಮ ಅಂತ. ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಈ ತರದಲ್ಲ, ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ನಾನು ಕಲ್ತ್ಕೊಂಡ್ ಬರ್ತೀನಿ. ಒಂದೇ ತರ ತಿನ್ನಕ್ ನಿಮ್ಗೂ ಬೇಜಾರಾಗಬಾರ್ದು ಅಲ್ವಾ? ನಿಂಬೆಹಣ್ಣು ಬೇರೆ ಹಿಂಡ್ತೀಯ ಮೇಲೆ? ಅದು ನಿಮಗ್ ಬಿಟ್ಟಿದ್ದು. ಕೆಲವ್ರಿಗೆ ನಿಂಬೆಹಣ್ಣು ರಸನ ಅದ್ರ ಮೇಲೆ ಹಾಕೊಂಡು ತಿಂದ್ರೆ ರುಚಿ ಅನ್ಸತ್ತೆ ಅವ್ರಿಗೆ. ಬಿಸಿ ಬಿಸಿಯಾದ ಬ್ಯಾಂಗನ್ ಬಾಜಾ ಸಿದ್ಧವಾಯ್ತು. ಬೆಂಗನ್ ಬಾಜಾ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಉಪ್ಪು, ಶುಂಠಿ ಮತ್ತು ಧನಿಯಾ ಪುಡಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಶುಂಠಿ, ಧನಿಯಾ ಪುಡಿ, ನೀರು, ಉಪ್ಪು ಹಾಕಿ ರುಬ್ಬಿಕೊಂಡು ಕಟ್ ಮಾಡಿದ ಬದನೆಕಾಯಿಗೆ ಹಚ್ಚಿ ಕಾದ ಎಣ್ಣೆಯಲ್ಲಿ ಕರಿದರೆ ಬೆಂಗನ್ ಬಾಜಾ ಸವಿಯಲು ಸಿದ್ಧ.